ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಆಸ್ ಎಕ್ಸ್ಪೆಕ್ಟೆಡ್ ಆಗಿ ನಾವು ಬೆಳಗಿನಿಂದ ಏನೇನ್ ಕೊಡ್ತಾ ಇದ್ವಿ, ಗಿಲ್ಲಿ ಅವರಿಗೆ ಈ ಒಂದು ಕಿಚ್ಚನ ಪಂಚಾಯತಿಯಲ್ಲಿ ಮಾಸ್ ಕ್ಲಾಸ್ ಇರುತ್ತೆ ಅಂದ್ಬಿಟ್ಟು ಸೊ ಅದ್ರ ಕುರಿತಾದಂತ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಅಂಡ್ ಬಿಗ್ ಬಾಸ್ ಮನೇಲಿ ಯಾರೆಲ್ಲ ಕಂಟೆಸ್ಟೆಂಟ್ ಗಳು ಗಿಲ್ಲಿ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ, ಅವರ ಒಂದು ವ್ಯಕ್ತಿತ್ವವನ್ನು ಯಾವ ತರ ಅವರು ತೋರಿಸ್ಕೊಳ್ತಾ ಇದ್ದಾರೆ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಂಡ್ ಇಲ್ಲಿ ರಿಲೀಸ್ ಮಾಡಿರುವಂತ ಪ್ರೋಮೋನ ಕ್ಯಾಪ್ಷನ್ ಅಂತ ನಾವು ನೋಡೋದಾದ್ರೆ ಸಿಕ್ಕಾಪಟ್ಟೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುವಂತ ಕ್ಯಾಪ್ಷನ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇನಪ್ಪಾ ಅಂದ್ರೆ ಗಿಲ್ಲಿ ಕಾಮಿಡಿಗೆ ಬ್ರೇಕ್ ಬೀಳುತ್ತಾ ಅನ್ನೋ ಕ್ಯಾಪ್ಷನ್ ಮೂಲಕ ಈಗ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ನಿಜ ಬರ್ದಿಟ್ಕೊಳ್ಳಿ, ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಕಾಮಿಡಿಗೆ ಬ್ರೇಕ್ ಬಿದ್ರೆ ಇದುವರೆಗೂ ಸಹ ಏನೊಂದು TRP ಬರ್ತಾ ಇತ್ತು, ಶೋ ಏನ್ ಹೈಲೈಟ್ ಆಗ್ತಾ ಇತ್ತು, ಅದ್ರಲ್ಲಿ ಅರ್ಧ TRP ಬಿದ್ದೋಗುತ್ತೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 12 ಅನ್ನೋದು ಇಷ್ಟರ ಮಟ್ಟಿಗೆ ಹೈಲೈಟ್ ಆಗಕ್ಕಾಗಿರ್ಬೋದು, ಜನಗಳಿಗೆ ಹತ್ರ ಆಗೋಕ್ಕಾಗಿರ್ಬೋದು, ಗಿಲ್ಲಿ ಅವ್ರ ಸಹ ಮುಖ್ಯವಾದಂತ ಕಾರಣ ಕರ್ತರು ಅಂತಾನೆ ಹೇಳ್ಬೋದು. ನಾವೆಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಸೀಸನ್ 12 ಅಂತ ನೋಡ್ಕೊಂಡ್ರೆ ರಿಲೀಸ್ ಆದಂತ ಪ್ರತಿ ಎಪಿಸೋಡ್ ಸಹ ಆಲ್ಮೋಸ್ಟ್ 35 to 40% ಫುಟೇಜ್ ಗಿಲ್ಲಿ ಒಬ್ಬರೇ ತಗೊಳ್ತಾ ಇದ್ರು. ಸೊ ಒಂದು ವಿಚಾರದಲ್ಲಿ ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಅಥವಾ ಕಿಚ್ಚ ಸುದೀಪ್ ಕಡೆಯಿಂದ ಮಾಸ್ ಕ್ಲಾಸ್ ಬಿದ್ದು ಗಿಲ್ಲಿ ಅವರ ಕಾಮಿಡಿಗೆ ಬ್ರೇಕ್ ಬಿದ್ರೆ ಅದು ಕಲರ್ಸ್ ಕನ್ನಡ ಬಿಗ್ ಬಾಸ್ ಅವ್ರಿಗೆ ಭಾರಿ ಹೊಡೆತ ಅಂತ ಹೇಳ್ಬೋದು. ಶೋ ಮೇಲೆ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗುತ್ತೆ ಇದೆ ಅಂತ ಹೇಳ್ಬೋದು. ಅಂಡ್ ಈ ಒಂದು ಪ್ರೋಮೋದಲ್ಲಿ ಏನೆಲ್ಲ ಇದೆ, ಮಾತುಕತೆಗಳು, ಚರ್ಚೆಗಳು ಯಾವ ತರ ಇದೆ ಅಂತ ನಾವು ನೋಡೋದಾದ್ರೆ, ಮೊದಲಿಗೆ ಇಲ್ಲಿ ಸುದೀಪ್ ಸಾರು ಗಿಲ್ಲಿ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇರೋದೇನಪ್ಪಾ ಅಂದ್ರೆ, ಇನ್ ಕೇಸ್ ಏನಾದ್ರು ನೀವು ಯಾವ್ದಾದ್ರು ಒಂದು ಹೋಟೆಲ್ ಹೋಗಿದ್ರೆ ಅಲ್ಲಿರುವಂತ ಸಿಬ್ಬಂದಿನೂ ಇಲ್ಲ ವೈಟರ್ ನಿಮ್ಮ ಹತ್ರ ಈ ತರ ಪ್ರಶ್ನೆ ಮಾಡಿದ್ರೆ, ಈ ತರ ಮಾತಾಡಿದ್ರೆ ನಿಮ್ಮ ರಿಯಾಕ್ಷನ್ ಯಾವ ತರ ಇರ್ತಾ ಇತ್ತು ಗಿಲ್ಲಿ ಅನ್ನೋ ತರ ಪ್ರಶ್ನೆ ಮಾಡ್ತಾ ಇದ್ರೆ ಗಿಲ್ಲಿ ಅವ್ರನ್ನ. ಸೊ ಈ ಒಂದು ಪ್ರಶ್ನೆಯಲ್ಲೇ ನಾವು ಅರ್ಥ ಮಾಡ್ಕೊಳ್ಬಹುದು, ಗಿಲ್ಲಿ ಅವ್ರಿಗೆ ನೀವು ಮಾಡಿ ಸಿಕ್ಕಾಪಟ್ಟೆ ತಪ್ಪು, ನೀವು ತುಂಬಾ ರಾಂಗ್ ಆಗಿ ಮಾತಾಡಿರ ಅಂದ್ಬಿಟ್ಟು ಇಲ್ಲಿ ಸುದೀಪ್ ಸರ್ ಮಾತಾಡ್ತಾ ಇದಾರೆ. ಅಂಡ್ ಕೌಂಟರ್ ಸಹ ಕೊಡ್ತಾ ಇದಾರೆ ಗಿಲ್ಲಿ ಅವ್ರಿಗೆ. ಇನ್ ಕೇಸ್ ನೀನೇ ಹೋಟ್ಲ್ಗೆ ಹೋಗಿದೆ ಅಂದ್ರೆ ಯಾವ ತರ ರಿಯಾಕ್ಷನ್ ಕೊಡ್ತೀಯಪ್ಪ, ಯಾರಾದ್ರೂ ವೈಟರ್ ನಿನ್ನ ಹತ್ರ ಈ ತರ ಮಾತಾಡಿದ ಕೌಂಟರ್ ಕೊಡ್ತಾ ಇದಾರೆ ಸುದೀಪ್ ಸರ್ ಅಂತಾನೆ ಹೇಳ್ಬೋದು. ಅಂಡ್ ಈ ಪ್ರೋಮೋದಲ್ಲಿ ಮೊದಲಿಗೆ ಸುದೀಪ್ ಸರ್ ಕೇಳಿದಂತಹ ಒಂದು ಪ್ರಶ್ನೆಗೆ ಉತ್ತರವಾಗಿ ಮಾತಾಡ್ತಾರ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಕಾವ್ಯ ಅವರು. ಮೊದಲಿಗೆ ಇಲ್ಲಿ ಕಾವ್ಯ ಅಥವಾ ಸ್ಪಂದನ ಅವ್ರ ಕುರಿತಾಗಿ ಮಾತಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇಲ್ಲಿ ಅಭಿಮಾನಿಗಳು, ಗಿಲ್ಲಿ ಅಭಿಮಾನಿಗಳು ನೋಡ್ತಾ ಇದ್ದೀರಾ, ದಯವಿಟ್ಟು ಯಾವುದೇ ಕಾರಣಕ್ಕೂ ಕಾವ್ಯ ಅವ್ರನ್ನಾಗಿರ್ಬೋದು, ಸ್ಪಂದನ ಅವ್ರಾಗಿರ್ಬೋದು, ಬೇರೆ ಕಂಟೆಸ್ಟೆಂಟ್ ಗಳನ್ನ ದೂಷಣೆ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಒಂದು ವಾರ ಅಂತ ತಗೊಂಡಾಗ ಆ ವಾರದಲ್ಲಿ ಯಾವ ಒಂದು ಮ್ಯಾಟರ್ ತುಂಬಾ ಹೈಲೈಟ್ ಆಗಿರುತ್ತೆ, ನೆಗೆಟಿವ್ ಆಗಿ ಕಾಣಿಸೋದು ಅದೇ ಒಂದು ವಿಚಾರವಾಗಿ ಮನೆಯ ಕಂಟೆಸ್ಟೆಂಟ್ ಗಳು ಕಿಚ್ಚನ ಪಂಚಾಯತಿಯಲ್ಲಿ ಮಾತಾಡಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಇಂಡಿವಿಜುವಲಿ ನಾವು ಕರೆಕ್ಟ್ ಇದೀವಿ ಅನ್ನೋ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂಡ್ ಇಲ್ಲಿ ಕಾವ್ಯ ಅವ್ರು ಏನ್ ಹೇಳ್ತಾರೆ ನಾವು ನೋಡೋದಾದ್ರೆ, ಇನಿಷಿಯಲಿ ಗಿಲ್ಲಿ ತಪ್ಪಿದೆ ಸರ್ ಅಂತ ಹೇಳ್ತಾ ಇದ್ದಾರೆ. ಸರ್, ಬಿಗ್ ಬಾಸ್ ಮನೆಗೆ ಅತಿಥಿಗಳು ಏನ್ ಬಂದಿದ್ರು, ಪ್ರಾರಂಭದಲ್ಲಿ ಗಿಲ್ಲಿ ಕಡೆಯಿಂದಾನೆ ಸ್ವಲ್ಪ ತಪ್ಪಾಯ್ತು ಸರ್ ಅನ್ನೋ ತರ ಇಲ್ಲಿ ಗಿಲ್ಲಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಕಾವ್ಯ ಅವರು. ಬಟ್ ಈ ಪದದಲ್ಲಿ ನಾವು ಅರ್ಥ ಮಾಡ್ಕೊಬೇಕು, ಪ್ರಾರಂಭದಲ್ಲಿ ಗಿಲ್ಲಿ ಕಡೆಯಿಂದ ತಪ್ಪಾಯ್ತು ಅಂತ ಹೇಳ್ತಾ ಇದ್ದಾರೆ, ಮೇ ಬಿ ನಂತರದ ಇದರಲ್ಲಿ ಅತಿಥಿಗಳಿಂದ ಸಹ ಪ್ರವೋಕ್ ಆಯ್ತು, ಅತಿಥಿಗಳಿಂದ ಸಹ ತಪ್ಪಾಯ್ತು ಸರ್, ಗಿಲ್ಲಿದ್ ಒಬ್ಬಂದೇ ತಪ್ಪಿಲ್ಲ ಅನ್ನೋ ತರ ಮೇ ಬಿ ಕಾವ್ಯ ಅವ್ರಿಗೆ ಸ್ಟ್ಯಾಂಡ್ ತಗೊಂಡು ಗಿಲ್ಲಿ ಪರವಾಗಿ ಮಾತಾಡ್ತಾ ಇರ್ಬೋದು ಅಂತ ಇದ್ರ ಮೂಲಕ ನಮ್ಗೆ ತಿಳಿದು ಬರ್ತಾ ಇದೆ. ಅಂಡ್ ಕೇವಲ ಇವ್ರು ಗಿಲ್ಲಿ ವಿರುದ್ಧವಾಗಿ ಮಾತಾಡ್ಬೇಕು, ಗಿಲ್ಲಿನೇ ತಪ್ಪು ಮಾಡಿದಾರೆ ಅನ್ನೋಂಗಿದ್ರೆ ಇನಿಷಿಯಲಿ ಗಿಲ್ಲಿ ಕಡೆ ತಪ್ಪಾಯ್ತು ಅನ್ನೋ ಪದ ಬಳಕೆ ಮಾಡ್ತಾ ಇರಲಿಲ್ಲ, ಪ್ರಾರಂಭದಲ್ಲಿ ಮಾತ್ರ ತಪ್ಪಾಯ್ತು ಅನ್ನೋ ತರ ಮಾತಾಡ್ತಾ ಇರ್ಲಿಲ್ಲ. ಮೇ ಬಿ ಇಲ್ಲೂ ಸಹ ಗಿಲ್ಲಿ ಪರವಾಗಿ ಕಾವ್ಯ ಅವ್ರು ಸ್ಟ್ಯಾಂಡ್ ತಗೊಂಡು ಮಾತಾಡ್ತಾ ಇರ್ಬೋದು ಅನ್ನೋ ತರ ಪ್ರೋಮೋದಲ್ಲಿ ನಮ್ಗೆ ಕಾಣ ಸಿಗ್ತಾ ಇದೆ. ಅಂಡ್ ಇಲ್ಲಿ ರಜತ್ ಅವರು ಹೇಳ್ತಾ ಇದ್ದಾರೆ, ರಜತ್ ಅವ್ರು ಏನಪ್ಪಾ ಅಂದ್ರೆ ಗಿಲ್ಲಿ ಪುಕ್ಷಾಟ ಊಟ ತಿನ್ನಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದೀರಾ ಅಂತ ಹೇಳ್ದ ಸರ್. ಅಂಡ್ ಮಂಜಣ್ಣನ ವಿಚಾರದಲ್ಲಿ ಮದುವೆ ಮ್ಯಾಟ್ರ್ ಮಾತಾಡ್ದ ಸರ್ ಅನ್ನೋ ಇಲ್ಲಿ ರಜತ್ ಅವ್ರು ಹೇಳ್ತಾ ಇದ್ದಾರೆ. ರಜತ್ ಅವ್ರ ಎಕ್ಸ್ಪ್ರೆಷನ್ ಸಿಕ್ಕಾಪಟ್ಟೆ ರಾಂಗ್ ವೇಲೆ ಇದೆ. ಅಂಡ್ ಮಂಜು ಅವರ ಫೇಸ್ ಸಹ ತೋರಿಸ್ತಾ ಇದ್ದಾರೆ, ಅವ್ರು ಸಹ ಎಕ್ಸ್ಪ್ರೆಷನ್ ಸಹ ಕೊಡ್ತಾ ಇದ್ದಾರೆ. ಅಂಡ್ ಫ್ಲಾಶ್ ಬ್ಯಾಕ್ ಈಗಾಗಲೇ ನಮ್ಗೆ ಏನು ಸುದೀಪ್ ಸರ್ ಮಾತಾಡ್ತಾ ಇದ್ದಾರೆ ಒಂದು ಪ್ರಶ್ನೆ ಮೂಲಕ, ಆ ಒಂದು ಪ್ರಶ್ನೆಗೆ ಇಂಟರ್ಲಿಂಕ್ ಆಗೋ ತರ ಇಲ್ಲಿ ಏನು ಗಿಲ್ಲಿ ಅವರು ಮಂಜುವರ ವಿಚಾರದಲ್ಲಿ 2ನೇದ 3ನೇದ ಮದುವೆ ಅಂತ ಮಾತಾಡಿದ್ರಲ್ಲ, ಸೊ ಒಂದು ಫ್ಲಾಶ್ ಬ್ಯಾಕ್ ಕ್ಲಿಪ್ ನ ಸಹ ಇಲ್ಲಿ ಪ್ಲೇ ಮಾಡಿ ತೋರಿಸ್ತಾ ಇದ್ದಾರೆ, ಗಿಲ್ಲಿ ಕಡೆಯಿಂದ ದೊಡ್ಡ ತಪ್ಪಾಗಿದೆ ಅನ್ನೋ ತರ. ಅಂಡ್ ಇಲ್ಲಿ ಇಂಟ್ರೆಸ್ಟಿಂಗ್ಲಿ ತ್ರಿವಿಕ್ರಮ್ ಅವ್ರ ಬಾಯಿಂದ ಒಂದು ಮಾತು ಬರ್ತಾ ಇದೆ, ಅದೇನಪ್ಪಾ ಅಂದ್ರೆ, ಆ ಟಾಂಟ್ಗಳು ನಮಗೆ ತಗೊಳಕ್ಕೆ ಆಗ್ಲಿಲ್ಲ ಅಣ್ಣ ಅಂದ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ಅವ್ರು ಮಾತಾಡ್ತಾ ಇದ್ರೆ, ನಿನ್ ಕೈಲಿ ಟಾಂಟ್ ತಗೊಳಕ್ ಆಗಲ್ಲ ಅಂದ್ಮೇಲೆ ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ನೀನ್ ಹೆಂಗಯ್ಯ ಟಾಂಟ್ ಮಾಡ್ತೀಯಾ, ನೀನು ಟಾಂಟ್ ಮಾಡ್ತಾ ಇದೆ ಅಂದ್ರೆ ಬೇರೆ ಕಂಟೆಸ್ಟೆಂಟ್ ಟಾಂಟ್ ಮಾಡಿದಾಗ ಸಹ ತಗೊಳ್ಬೇಕಷ್ಟೇ. ತ್ರಿವಿಕ್ರಮ್ ಅವ್ರ ಮೇಲೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇತ್ತು. ನಾನು ಲಾಸ್ಟ್ ಸೀಸನ್ ಅಲ್ಲಿ ನನಗೆ ಫೇವರೇಟ್ ಕಂಟೆಸ್ಟೆಂಟ್ಸ್ ತ್ರಿವಿಕ್ರಮ್ ಅವರು. ಬಟ್ ತ್ರಿವಿಕ್ರಮ್ ಅವರಿಗೆ ಗೆಸ್ಟ್ ಆಗಿ ಬಿಗ್ ಬಾಸ್ ಮನೆಗೆ ಬಂದು ಬಿಹೇವ್ ಮಾಡ್ತಾರ ರೀತಿ ನನಗಂತೂ ಇಷ್ಟ ಆಗ್ಲಿಲ್ಲ. ಎಲ್ಲ ಒಂದ್ ಕಡೆ ಅವ್ರ ಪದ ಬಳಕೆಗಳಾಗಿರ್ಬೋದು, ಗಿಲ್ಲಿ ವಿರೋಧವಾಗಿ ಬೇರೆ ರಾಂಗ್ ವೇಲೆ ಮಾತಾಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನನ್ ಸಿಕ್ಕಾಪಟ್ಟೆ ಸಹಜ, ನಾನು ಆ ತರ ನಡ್ಕೊಂಡೇ ಇಲ್ಲ, ಈ ತರ ಮಾತಾಡ್ತಾನೆ ಟಾಂಟ್ ಮಾಡ್ತಾನೆ ಅಂತ ಸಿಕ್ಕಾಪಟ್ಟೆ ತಪ್ಪಾಗುತ್ತೆ. ನೀವು ಕರೆಕ್ಟ್ ಆಗಿ ಗಮನಿಸ್ಕೊಂಡ್ರೆ ಮಂಜು ಅಥವಾ ರಜತ್ ಅವ್ರ ಬಾಯಲ್ಲಿ ಗಿಲ್ಲಿ ವಿರುದ್ಧವಾಗಿ ಏಕವಚನದಲ್ಲಿ ಎಲ್ಲೂ ಸಹ ಅಷ್ಟರ ಮಟ್ಟಿಗೆ ಮಾತುಗಳು ಬರ್ಲಿಲ್ಲ. ಬಟ್ ಇಲ್ಲಿ ತ್ರಿವಿಕ್ರಮ್ ಅವರ ಬಾಯಲ್ಲಿ 2-3 ಸರಿ ಪದ ಬಳಕೆಗಳು ಬಂತು. ತಗಡು ಅಂದಿದ್ದಾಗಿರ್ಬೋದು, ಇಲ್ಲಾಂದ್ರೆ ಬೆಡ್ರೂಮ್ ನಲ್ಲಿ ತಿಕಾ ಮುಚ್ಕೊಂಡು ಹೋಗಲೆ ಅಂದಿದ್ದಾಗಿರ್ಬೋದು, ಈ ಪದ ಬಳಕೆಗಳು ಬಂದಿದ್ದು ತ್ರಿವಿಕ್ರಮ್ ಅವರ ಬಾಯಿನಿಂದಾನೆ. ಸೊ ಹಿಂಗೆಲ್ಲ ಮಾತಾಡೋರಾಗಿರ್ಬೋದು, ಇಲ್ಲಾಂದ್ರೆ ಒಂದ್ ಹೆಣ್ಣು ಮಗು ಹತ್ರ ಒಂದ್ ಮೊಟ್ಟೆ ಇಸ್ಕೊಳ್ತೇನೆ, ನಿನ್ ಜನ್ಮಕ್ ನಾಚಿಕೆ ಆಗಲ್ಲೇನೋ ತೂ ಅಂದಿದ್ ಪದ ಬಳಕೆ ಸಹ ಬಂದಿದ್ದು ತ್ರಿವಿಕ್ರಮ್ ಅವರ ಬಾಯಿನಿಂದಾನೆ. ಸೊ ಈ ತ್ರಿವಿಕ್ರಮ್ ಅವ್ರು ಇಲ್ಲಿ ಹೇಳ್ತಾ ಇದ್ರೆ, ಆ ಟಾಂಟಿಲ್ ತಗೊಳಕ್ಕೆ ನಮ್ಗೆ ಆಗ್ಲಿಲ್ಲ ಅನ್ನೋ ತರ ಇಲ್ಲಿ ತ್ರಿವಿಕ್ರಮ್ ಅವ್ರು ಹೇಳ್ತಾ ಇದಾರೆ. ಅವ್ರೇನೋ ಸಹಜಾಗಿ ಫುಲ್ ಶಿಸ್ತಿನ ಸಿಪಾಯಿ ತರ ಬಿಗ್ ಬಾಸ್ ಮನೆಗೆ ಬಂದು ನಡ್ಕೊಂಡು ಅತಿಥಿಯಾಗಿ ಬಂದಿದ್ದೀನಿ, ನಾನ್ ನೀಟಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು ಅಂತ ಅವ್ರಿದ್ದಂಗೆ ಹೇಳ್ತಾ ಇದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋಂತ ಒಂದು ವಿಚಾರ ಇದೆ, ಪ್ರೋಮೋದಲ್ಲಿ ಏನಿದೆ ಅಂತ ಮಾತಾಡಿದ್ಮೇಲೆ ಕಂಪ್ಲೀಟ್ ಆಗಿರೋ ಡೀಟೇಲ್ ನಿಮ್ಗೆ ಕೊಡ್ತೀನಿ. ಅದು ನಿಜಾನ ಅಲ್ವಾ ಅಂತ ನೀವೇ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಮುಂದೆ ನಮ್ಗೆ ಪ್ರೋಮೋದಲ್ಲಿ ಮುಂದೆ ಕಾಣಿಸ್ತಾ ಇರೋದು ಯಾರಪ್ಪ ಅಂದ್ರೆ ಸ್ಪಂದನ ಅವರು.
ಎಲ್ಲೋ ಒಂದ್ ಕಡೆ ನೆನ್ನೆ ಬಿಗ್ ಬಾಸ್ ಮನೆ ಗಲಾಟೆ ಅಂತ ಆದಾಗ ಸ್ಪಂದನ ಅವ್ರು ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ರು, ಮಾತಾಡ್ತಾ ಇದ್ರು ಲೈವ್ ಅಂತ ನಾನು ಹೇಳಿದೆ. ಲೈವ್ ನಲ್ಲೂ ಸಹ ನಮ್ಗೆ ಹಂಗೆ ಕಾಣಿಸಿಕ್ತು. ಬಟ್ ಇಲ್ಲಿ ಗಿಲ್ಲಿ ವಿರುದ್ಧವಾಗಿ ಸ್ಪಂದನ ಮಾತಾಡ್ತಾ ಇದ್ದಾರೆ. ಅದೇನಪ್ಪ ಅಂದ್ರೆ ಅವನು ಪರ್ಫಾರ್ಮ್ ಮಾಡ್ಬೇಕು ಅನ್ನೋ ಒಂದು ಇದ್ರಲ್ಲಿ ಬೇರೆಯವ್ರಿಗೆ ನೋವಾಗೋ ತರ ಕಾಮಿಡಿ ಮಾಡ್ತಾ ಇದ್ದಾನ ಅಂತ ನನಗೂ ಅದು ಇಷ್ಟ ಆಗ್ತಾ ಅನ್ನೋ ತರ ಇಲ್ಲಿ ಹೇಳ್ತಾ ಇದಾರೆ. ಅವ್ನು ಪರ್ಫಾರ್ಮ್ ಮಾಡ್ಬೇಕು, ಇಲ್ಲ ಹೈಲೈಟ್ ಆಗ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಬೇರೆಯವ್ರ ವಿಚಾರದಲ್ಲಿ ಕಾಲಿಳಿಯೋದಾಗಿರ್ಬೋದು, ಅವ್ರು ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಕಾಮಿಡಿ ಮಾಡಿ ಬೇರೆಯವ್ರ ವಿಚಾರದಲ್ಲಿ ನೋವು ಮಾಡ್ತಾ ಇದ್ದಾರೆ ಸ್ಪಂದನ ಅವ್ರು ಹೇಳ್ತಾ ಇದ್ದಾರೆ. ಸ್ಪಂದನ ಅವ್ರ ಅಭಿಪ್ರಾಯ ಇದು. ಮೇ ಬಿ ನಾವ್ ಈಗಾಗಲೇ ನೋಡಿದ್ವಿ ಸ್ಪಂದನ ಅವರು ಅಲ್ಲಲ್ಲಿ ಗಿಲ್ಲಿ ವಿರುದ್ಧವಾಗಿ ಮಾತಾಡ್ತಾ ಇರೋದ್ರಿಂದ ಇಲ್ಲೂ ಸಹ ಮಾತಾಡಿದ್ದಾರೆ. ಸ್ಪಂದನ ಅವ್ರ ಪರ್ಸ್ಪೆಕ್ಷನ್ ಆಗಿರ್ಬೋದು, ಇಲ್ಲಾಂದ್ರೆ ಅವ್ರು ಮಾತಾಡ್ತಾ ರೀತಿ ಸಿಕ್ಕಾಪಟ್ಟೆ ರಾಂಗ್ ಇದೆ ಅಂತ ನಾವು ಹೇಳಕ್ ಆಗೋದಿಲ್ಲ. ಬಟ್ ಯಾವಾಗಪ್ಪ ಅಂದ್ರೆ ಗಿಲ್ಲಿ ರಾಂಗ್ ಅಂದ್ರೆ ಗಿಲ್ಲಿ ರಾಂಗ್ ಅನ್ನೋ ತರ ಇರಬೇಕು. ಒಂದ್ ಹತ್ರ ನೋಡಿದ್ರೆ ಗಿಲ್ಲಿ ನೀನೇ ಕರೆಕ್ಟ್ ಆಗಿ ಮಾತಾಡಿದಂತ ಒಂದ್ ಹತ್ರ ಇರೋದು, ಇನ್ನೊಂದ್ ಹತ್ರ ಇಲ್ಲ ಗಿಲ್ಲಿ ರಾಂಗ್ ಅಂತ ಇರೋದು. ಎಲ್ಲ ಒಂದ್ ಕಡೆ ಡಬಲ್ ಫೇಸ್ಡ್ ಆಗಿ ಕಾಣಿಸುತ್ತೆ. ನಿನ್ನೆ ಲೈವ್ ನಲ್ಲೆಲ್ಲ ಇಲ್ಲಿ ಗಿಲ್ಲಿ ಪರವಾಗಿ ಸ್ಪಂದನ ಅವ್ರು ಮಾತಾಡ್ತಾ ಇದ್ರು. ಬಟ್ ಇಲ್ಲಿ ಎಪಿಸೋಡ್ ನಾವು ನೋಡ್ಕೊಂಡು ಗಿಲ್ಲಿ ವಿರುದ್ಧವಾಗಿ ಮಾತಾಡ್ತಾ ಇದಾರೆ. ಅದೆಷ್ಟರ ಮಟ್ಟಿಗೆ ಕರೆಕ್ಟ್ ಅಂತ ಅವರೇನೆ ಅವ್ರ ಮನಸ್ಸಿಗೆ ಅರ್ಥ ಆಗ್ಬೇಕು. ಅದ್ರ ಬಗ್ಗೆ ತುಂಬಾ ಮಾತಾಡೋದು ಅಷ್ಟರ್ ಕರೆಕ್ಟ್ ಅಂತ ನಾನು ಮಾತಾಡಕ್ ಹೋಗ್ತಾ ಇಲ್ಲ. ಅಂಡ್ ಇಲ್ಲಿ ರಜತ್ ಅವ್ರು ಹೇಳ್ತಾ ಇದಾರೆ ಸಾರಿ ಹೇಳ್ತಾನೆ, ಬಟ್ 5 ನಿಮಿಷಕ್ಕೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾನೆ ಅನ್ನೋ ತರ ಹೇಳ್ತಾ ಇದಾರೆ. ಅಂಡ್ ಇಲ್ಲಿ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಜಾನ್ವಿ ಅವರು ಗಿಲ್ಲಿನ ನೆಗೆಟಿವ್ ಮಾಡೋದಕ್ಕೆ ಪೋಟ್ರೆ ಮಾಡ್ತಾರೆ. ಅದೇನಪ್ಪಾ ಅಂದ್ರೆ ಗಿಲ್ಲಿ ಮಾಡೋ ಒಂದು ಮಿಸ್ಟೇಕ್ ಹೈಲೈಟ್ ಆಗ್ತಾ ಇತ್ತು. ಮನೇಲಿದ್ದಂತ ಕಂಟೆಸ್ಟೆಂಟ್ ಗಳೆಲ್ಲ ಎಷ್ಟೋ ಕಷ್ಟ ಬಿದ್ದು ಟಾಸ್ಕ್ಗೋಸ್ಕರ ಆಡ್ತಾ ಇದ್ರು ಸಹನು. ಗಿಲ್ಲಿ ಮಾಡಿದ ಒಂದೇ ಒಂದು ಮಿಸ್ಟೇಕ್ ನಿಂದ ನಮ್ಗೆಲ್ಲರಿಗೂ ಸಹ ಅದರಿಂದ ಹೊಡೆತಾ ಬೀಳ್ತಾ ಇತ್ತು ಅನ್ನೋ ಇಲ್ಲಿ ಜಾನ್ವಿ ಅವ್ರು ಮಾತಾಡ್ತಾ ಇದಾರೆ. ಅಂಡ್ ಪ್ರೋಮೋನ ಎಂಡಿಂಗ್ ನಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಸುದೀಪ್ ಸರ್ ಕಡೆಯಿಂದ ಒಂಥರ ಸ್ಮೈಲ್ ಬರುತ್ತೆ. ಆ ಸ್ಮೈಲ್ ಎಲ್ಲ ಒಂದ್ ಕಡೆ ಸರ್ಕ್ಯಾಸ್ಟಿಕ್ ಆಗಿದೆ ಗಿಲ್ಲಿ ವಿಚಾರದಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ನಾನು ಆಗ್ಲೇ ನಿಮ್ಗೆ ಒಂದು ವಿಚಾರ ಹೇಳ್ತೀನಿ ಅಂತ ಹೇಳಿದ, ಅದೇನಪ್ಪಾ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸ್ವಲ್ಪ ಹೊತ್ತಿನಿಂದ ಇನ್ಫಾರ್ಮೇಶನ್ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ರಜತ್ ಮತ್ತೆ ಚೈತ್ರ ಅವ್ರು ಏನಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಆಟ ಮುಂದುವರಿಸ್ತಾರೆ ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಬರ್ತಾ ಇದೆ. ಇನ್ ಕೇಸ್ ಏನಾದ್ರೂ ಇದೇ ನಿಜ ಆದ್ರೆ 100% ನಾನು ಹೇಳ್ತಾ ಇದ್ದೀನಿ ಇವರೆಲ್ಲ ಟಾರ್ಗೆಟೆಡ್ ಮಾಡಿ ಬೇಕು ಅಂತ ಗಿಲ್ಲಿನ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇವ್ರು 11th ಸೀಸನ್ ಆಡಿದಂತ ಎಲ್ಲಾ ಕಂಟೆಸ್ಟೆಂಟ್ಗಳು ಸಹ ಈಗಾಗಲೇ ಫ್ರೆಂಡ್ಸ್ ಇವ್ರದಂತ ಝೋನ್ ಇರುತ್ತೆ. ಆ ಫ್ರೆಂಡ್ಶಿಪ್ ಝೋನ್ ಅಲ್ಲಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ ನಮ್ಮ ಸ್ನೇಹಿತ ಹೋಗ್ತಾ ಇದ್ದಾನೆ, ಅವ್ನು ಹೈಲೈಟ್ ಆಗ್ಬೇಕು. ಈಗ ಬಿಗ್ ಬಾಸ್ ಮನೇಲಿ ಯಾರೋ ಒಬ್ಬ ಹೈಲೈಟರ್ ಇದ್ದಾರೆ, ಇಲ್ಲ ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದಾನೆ, ಅವ್ನು ಹೆಂಗಾದ್ರೂ ಮಾಡಿ ಕೆಳಗಡೆ ಎಳಿಬೇಕು. ಅವ್ನು ಕೆಳಗಡೆ ಎಳೆದಾಗೆ ನಮ್ಮ ಸ್ನೇಹಿತರು ಇಲ್ಲ ನಾನು ಮೇಲೆ ಹೋಗ್ತೀನಿ ಅನ್ನೋ ಒಂದು ಭಾವನೆ ಅವ್ರಿಗೆ ಇದ್ದೇ ಇರುತ್ತೆ. ಸೊ ಆ ಒಂದು ವಿಚಾರದಲ್ಲಿ ಬೇಕು ಅಂತಾನೆ ಸಮಯಕ್ಕೆ ಕಾದು ಎಲ್ಲಿ ಅವ್ರನ್ನ ನೆಗೆಟಿವ್ ಮಾಡಬೇಕು ಅಲ್ಲಿ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ನೆಗೆಟಿವ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಏನಾದ್ರು ಇವತ್ತಿನ ಎಪಿಸೋಡ್ ನಲ್ಲಿ ನಿಜವಾಗ್ಲೂ ರಜತ್ ಮತ್ತೆ ಚೈತ್ರ ಅವ್ರು ಏನಾದ್ರು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ನಿಜವಾಗ್ಲೂ ಕನ್ಫರ್ಮ್ ಆಗಿದ್ದಾರೆ ಅಂದ್ರೆ ನನಗೆ ಗಿಲ್ಲಿ ಅವ್ರು ಇಷ್ಟ ಇದ್ರು ಇಲ್ಲ ಅಂದ್ರೂ ಮುಂದಿನ ದಿನಗಳಿಂದ ವಿಡಿಯೋಗಳಲ್ಲಿ ಪ್ರತಿ ಸರಿ ಗಿಲ್ಲಿ ಅವ್ರ ಬಗ್ಗೆ ನಾನು ಜಾಸ್ತಿ ವಿಡಿಯೋಸ್ ಮಾಡ್ತೀನಿ. ಅದ್ ನಿಮ್ಗೆ ಸ್ವಲ್ಪ ಕಸಿಮಿಸಿ ಉಂಟಾಗ್ಬೋದು. ಬೇರೆ ವಿಚಾರಗಳ ಬಗ್ಗೆ ಸಹ ಜಾಸ್ತಿ ಮಾತಾಡ್ತಾ ಇರ್ತೀನಿ. ಬಟ್ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವ್ರು ಆಡ್ತಾರೆ ಅಂತ ಡಬಲ್ ಗೇಮ್ ಮೇಲೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಸೊ ಒಂದ್ ವಿಚಾರಕ್ಕೆ ಈ ಮಾತನ್ನ ಹೇಳ್ತಾ ಇದೀನಿ. ನೀವೇ ಒಂದ್ಸರಿ ಥಿಂಕ್ ಮಾಡಿ ನೋಡಿ. ಇನ್ ಕೇಸ್ ಯಾರಾದ್ರೂ ಬಿಗ್ ಬಾಸ್ ಮನೆ ಆಟ ಆಡೋಕ್ಕಾಗಿರ್ಬೋದು, ವೈಲ್ಡ್ ಕಾರ್ಡ್ ಎಂಟ್ರಿನೋ ಇಲ್ಲ ಬೇರೆ ರೀತಿಯಲ್ಲಿ ಏನಾದ್ರು ಎಂಟ್ರಿ ಕೊಟ್ಟಾಗ ಅವರ ಕಾಂಪಿಟೇಟರ್ನ ಅವ್ರು ಕುಗ್ಸೋದಕ್ಕೆ ಪ್ರಯತ್ನ ಪಡ್ತಾರೋ, ಇಲ್ಲಾಂದ್ರೆ ಅವ್ರ ಹತ್ರ ಒಳ್ಳೆ ರೀತಿ ಇರೋದಕ್ಕೆ ಪ್ರಯತ್ನ ಪಡ್ತಾರೋ. ಇವ್ರು ಈಗಾಗಲೇ ಹೊರಗಡೆಯಿಂದ 8 ವಾರಗಳ ಆಟ ನೋಡ್ಕೊಂಡು ಹೋಗಿದ್ದಾರೆ. ಇದ್ರ ಜೊತೆಗೆ ಕಳೆದ ಸೀಸನ್ ಸಹ ಆಟ ಆಡಿದ್ದಾರೆ. ಅಂಡ್ ಮನೆಗೆ ಹೋದಂತ 5 ಕಂಟೆಸ್ಟೆಂಟ್ಗಳು ಸಹ ಸ್ನೇಹಿತರೆ. ಅಂಡ್ 5 ಕಂಟೆಸ್ಟೆಂಟ್ಗಳು ಸಹ ಕಾಂಪಿಟೇಟರ್ಸ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗಿಲ್ಲ. ಅದರಲ್ಲಿ 3 ಕೇವಲ ಗೆಸ್ಟ್ ಗಳು ಹೋಗಿದ್ದಾರೆ, ಹೊರಗಡೆ ಬಂದ್ಬಿಡ್ತಾರೆ. 2 ಮಾತ್ರ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಏನಾದ್ರು ಎಂಟ್ರಿ ಕೊಟ್ರೆ ಎಲ್ಲರೂ ಸಹ ಒಗ್ಗೂಡಿ ಟಾಪ್ ಅಲ್ಲಿ ಇರುವಂತ ಇಲ್ಲ ಚೆನ್ನಾಗಿ ಆಡ್ತಾರಂತ ಆಟಗಾರನ ಕೆಳಗಡೆ ಗೆಳೆದು ನಮ್ಮ ಸ್ನೇಹಿತನೋ ಇಲ್ಲ ನಾನು ಮೇಲೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಂಗೆ ತಾನೇ ಇದು. ಬೇಕಾದ್ರೆ ನೀವು ಗಮನಿಸ್ಕೊಳ್ಳಿ 2-3 ಎಪಿಸೋಡ್ಗಳಿಂದನೂ ಗಿಲ್ಲಿ ಅವ್ರಿಗೆ ಅವರೇ ಬೇಕು ಅಂತ ಲೀನಿಯನ್ಸ್ ಕೊಡ್ತಾ ಇದ್ರು. ಕಾಮಿಡಿ ಮಾಡೋ ನೀನ್ ಕಾಮಿಡಿ ಮಾಡೋದು ನಮ್ ಖುಷಿ ಅನ್ನೋ ತರ ಕಾಮಿಡಿ ಮಾಡೋದು ಬಿಡ್ತಾ ಇದ್ರು. ಒಂದೇ ಒಂದು ಸಣ್ಣ ಪದ ಮಿಸ್ಟೇಕ್ ಆಗುವಂತ ಪದ ಎಲ್ಲಿ ಬರುತ್ತೆ ಕಾಯ್ತಾ ಇದ್ರು. ಮಿಸ್ಟೇಕ್ ಬಂದಿದ್ದ ಪದ ಬಂದಿದ ತಕ್ಷಣ ಅದನ್ನ ಸಿಕ್ಕಾಪಟ್ಟೆ ಮ್ಯಾಟರ್ ಮಾಡ್ಬಿಡ್ತಾ ಇದ್ರು. ನಿನ್ನೆ ನಡೆದಂತ ಎಪಿಸೋಡ್ ನ ಸಹ ಆಗಿದ್ದಷ್ಟೇನೆ. ಇವರು ಮೊಟ್ಟೆ ವಿಚಾರದಲ್ಲಿ ತೂ ಅಂದದಾಗಿರ್ಬೋದು ಪ್ರತಿಯೊಂದು ಸಹ ಮಾತಾಡೋವರೆಗೂ ನೀವು ಖುಷಿಯಾಗಿ ಇದ್ರು, ನಗ್ತಾನೆ ಇದ್ರು. 3ನೇ ವಾರದವರೆಗೂ ಇದು ನನ್ನ ತಟ್ಟೆ ಆಗಿತ್ತು, ಇವಾಗ ನೀವು ಈ ತಟ್ಟೆಲಿ ತಿಂತಾ ಇರೋ ಅಂದಿದ ತಕ್ಷಣ ನೆಗೆಟಿವ್ ಪೋರ್ಟ್ರೇ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಸೊ ಆ ಒಂದು ವಿಚಾರದಲ್ಲಿ ಬೇಕು ಅಂತಾನೆ ಬಿಗ್ ಬಾಸ್ ಆಗಿರ್ಬೋದು, ಬಿಗ್ ಬಾಸ್ ಮನೆಗಳಂತ ಗೆಸ್ಟ್ ಗಳಾಗಿರ್ಬೋದು ಗಿಲ್ಲಿ ಅವ್ರನ್ನ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ, ಅವ್ರನ್ನ ಕಾಲಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಎಲ್ಲೋ ಒಂದ್ ಕಡೆ ಇಲ್ಲಿ ಸುದೀಪ್ ಸರ್ ಕಿಚ್ಚನ ಪಂಚಾಯತಿನ ಮೊದಲನೇ ಪ್ರೋಮೋ ಬಿಟ್ಟಾಗ ಬಿಗ್ ಬಾಸ್ ಮನೆಗೆ ಹೋಗಿರುವಂತ ಅತಿಥಿಗಳದು ಅತಿರೇಕ ಆಯ್ತಾ ಅಂತ ಒಂದು ಕ್ಯಾಪ್ಷನ್ ಕೊಟ್ಟಾಗ ಮೇ ಬಿ ಅತಿಥಿಗಳ ವಿಚಾರನು ಮಾತಾಡಬಹುದು. ಯಾಕಂದ್ರೆ ಸಿಕ್ಕಾಪಟ್ಟೆ ಪದ ಬಳಕೆಗಳು ಮಾಡಿದ್ದಾರೆ. ಅಂಡ್ ಈಗಾಗಲೇ ನಾವೇನ್ ಬೆಳಗಿನಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾರಂತ ಒಂದು ವಿಡಿಯೋ ನೋಡಿದ್ವಿ. ಆ ಒಂದು ವಿಡಿಯೋಗೂ ಸಹ ಕ್ಲಾರಿಫಿಕೇಶನ್ ಸಿಗ್ಬೋದು. ಮೇ ಬಿ ಕಿಚ್ಚನ ಪಂಚಾಯತಿಯಲ್ಲಿ ಅದನ್ನ ಪ್ಲೇ ಮಾಡೋಣ, ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೂಡ ನಿಮ್ ಕಡೆಯಿಂದ ಸಹ ತಪ್ಪಾಗಿದಲ್ಲ ಅಂತ ಅದಕ್ಕೆ ಅತಿಥಿಗಳಿಗೆ ಸ್ವಲ್ಪ ಕ್ಲಾಸ್ ತಗೊಳ್ಳೋದಕ್ಕೆ ಅದನ್ನ ಪ್ಲೇ ಮಾಡ್ದಂಗಿಲ್ಲ. ಮೇ ಬಿ ಕಿಚ್ಚನ ಪಂಚಾಯತಿಯಲ್ಲಿ ಅದನ್ನ ಪ್ಲೇ ಮಾಡ್ತಾನೆ ಅನ್ನೋ ಒಂದು ಆಸೆ ಇದುವರೆಗೂ ಸಹ ನನ್ಗಿತ್ತು. ಬಟ್ ಈ ಒಂದು ಪ್ರೋಮೋ ನೋಡಿದ್ಮೇಲೆ ಇಲ್ಲ 100% ಬರೆದಿಟ್ಕೊಂಬಿಡಿ, ಇಲ್ಲಿ ಗಿಲ್ಲಿ ಅವರ ಈ ಒಂದು ಎಪಿಸೋಡ್ ನಲ್ಲಿ ಸಹ ನೆಗೆಟಿವ್ ಆಗೋದು. ಅಂಡ್ ನಾನದು ಸಿಕ್ಕಾಪಟ್ಟೆ ಕಾತ್ರದಿಂದ ವೈಟ್ ಮಾಡ್ತಾ ಇದ್ದೀನಿ ಎಪಿಸೋಡ್ಗೆ ಯಾವ ತರ ಇವರು ಗಿಲ್ಲಿ ಅವತ್ತೆ ರಾಂಗ್ ಮತ್ತೆ ಎತ್ಕಟ್ಟಾಗಿ ನೋಡ್ತಾರೆ ಅಂದ್ಬಿಟ್ಟು ಕಾಯ್ತಾ ಇದೀನಿ, ನೋಡ್ಬೇಕು. ಅಂಡ್ ಒಂದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಇಲ್ಲಿ ಸುದೀಪ್ ಸರ್ ಕಡೆಯಿಂದ ತಪ್ಪಾಗಿದೆ ಅಂತ ಅನ್ಕೊಳಕ್ ಹೋಗ್ಬಿಡಿ. ಸುದೀಪ್ ಸರ್ ಆ ಒಂದು ಬಿಗ್ ಬಾಸ್ ಹೋಸ್ಟ್ ಅಷ್ಟೇನೆ, ಅಲ್ಲಿ ಎಲ್ಲ ಸಹ ನೋಡ್ಕೊಳ್ಳೋದು, ಅಲ್ಲೆಲ್ಲ ಆಡಳಿತ ಎಲ್ಲ ಬೇರೆಯವ್ರದಿತ್ತೆ. ಅವ್ರು ಯಾವ ತರ ಮಾಡ್ಬೇಕು ಅಂತ ಹೇಳಿ ಆ ತರ ಮಾಡ್ಬೇಕಾಗುತ್ತೆ.
ಅಲ್ಲಿ ಪರ್ಸನಲ್ ಆಗಿರುವಂತ ಕಾಮೆಂಟ್ಸ್ ಆಗಿರ್ಬೋದು, ಅಭಿಪ್ರಾಯಗಳಾಗಿರ್ಬೋದು, ಇಷ್ಟಗಳನ್ನಾಗಿರ್ಬೋದು ತಿಳಿಸೋದಕ್ಕೆ ಯಾರ ಕೈಲಿಂದ ಆಗೋದಿಲ್ಲ. ಸೊ ಒಂದು ವಿಚಾರದಲ್ಲಿ ಕಲರ್ಸ್ ಕನ್ನಡ ಮತ್ತೆ ಬಿಗ್ ಬಾಸ್ ಅವರು 100% ಗಿಲ್ಲಿ ಅವರು ಒಳ್ಳೆ ರೇಸ್ ನಲ್ಲಿ ಓಡ್ತಾ ಇದ್ರೆ ಸೈಡಿಗೆ ದಬ್ಬಿದಾರೆ ಅಂತ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಪ್ರೋಮೋದಲ್ಲಿ ಕಾವ್ಯ ಮತ್ತೆ ಸ್ಪಂದನ ಅವ್ರು ಗಿಲ್ಲಿ ವಿರುದ್ಧವಾಗಿ ಮಾತಾಡ್ತಾ ಇರೋದು ನಿಮಗೆ ಏನ್ ಅನಿಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನನ್ನ ಅಭಿಪ್ರಾಯದ ಪ್ರಕಾರ ಎಲ್ಲೋ ಒಂದ್ ಕಡೆ ಕಾವ್ಯ ಅವರು ಈ ಒಂದು ಎಪಿಸೋಡ್ ನಲ್ಲಿ ಸಹ ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ತಗೊಳ್ಳೋ ತರ ಮಾತಾಡಿದಾರೆ ಅಂತ ಹೇಳ್ಬೋದು. ಸ್ಪಂದನ ವಿಚಾರದಲ್ಲಿ ನಿನ್ನೆ ನೈಟ್ ಎಲ್ಲೋ ಒಂದ್ ಕಡೆ ಸ್ಟ್ಯಾಂಡ್ ತಗೊಳ್ತಾ ಇದಾರೆ, ಗಿಲ್ಲಿ ಪರವಾಗಿ ನಿಂತ್ಕೊಂಡಿದ್ದಾರೆ, ಅತಿಥಿಗಳು ಮಾಡಿ ಸಹ ತಪ್ಪೆ ಅನ್ನೋ ತರ ಮಾತಾಡ್ತಾ ಇದಾರೆ ಅನ್ಸಿದ್ರು ಸಹ ಇಲ್ಲಿ ಕಿಚ್ಚನ ಪಂಚಾಯತಿ ತೀರಾ ಉಲ್ಟಾಗಿ ಮಾತಾಡ್ತಾ ಇದಾರೆ. ನನ್ನ ಕಡೆಯಿಂದ ನಾನು ಹೇಳೋದೇನೋ ಅಂದ್ರೆ ನೀವು ಒಳ್ಳೆಯವ್ರ ಅಂದ್ರೆ ಒಳ್ಳೆಯವ್ರ ತರ ಇರಬೇಕು, ಇಲ್ಲ ಕೆಟ್ಟವ್ರ ಅಂದ್ರೆ ಕೆಟ್ಟವ್ರ ತರನೇ ಇರಬೇಕು. ಒಂದತ್ರ ಒಂಥರ ಇರೋದು, ಇನ್ನೊಂದ್ ಹತ್ರ ಇನ್ನೊಂದ್ ತರ ಇರೋದು ಅಷ್ಟರ ಮಟ್ಟಿಗೆ ಗುಡ್ ವೇಲ್ ಕಾಣಲ್ಲ ವೀಕ್ಷಕರಿಗೆ ಅನ್ನೋದಷ್ಟೇ ನನ್ನ ಒಂದಿದು. ಅಂಡ್ ಜಾನ್ವಿ ವಿಚಾರ ನಾವು ಮಾತಾಡ್ಲೇಬೇಕಾಗಿಲ್ಲ. ಜಾನ್ವಿ ಅವ್ರು ಮೊದಲಿಂದ ಸಹ ಗಿಲ್ಲಿ ಆಪೋಸಿಟ್ ಗಾನೆ ಇದಾರೆ. ನಿನ್ನೆ ನೈಟ್ ಮಂಜು ಅವ್ರ ಹತ್ರ ನಡೀತಾ ಇದ್ದಂತ ಕಾನ್ವರ್ಸೇಷನ್ ಸಹ ಜಾನ್ವಿ ಅವ್ರು ಗಿಲ್ಲಿ ವಿರುದ್ಧವಾಗಿ ಸಹ ಮಾತಾಡ್ತಾ ಇದ್ರು. ಇಲ್ಲೂ ಸಹ ಪ್ರೋಮೋದಲ್ಲಿ ಗಿಲ್ಲಿ ವಿರುದ್ಧವಾಗಿ ಮಾತಾಡ್ತಾ ಇದಾರೆ. ಅಂಡ್ ಇಲ್ಲಿ ನಮ್ಗೆ ಸಿಕ್ಕಾಪಟ್ಟೆ ಕೋಪ ತರಿಸುವಂತ ವಿಚಾರ ಆಗಿರ್ಬೋದು, ಪ್ರೋಮೋನಲ್ಲಿ ಸ್ವಲ್ಪ ಇರಿಟೇಷನ್ ತರಿಸೋ ವಿಚಾರ ಏನಪ್ಪಾ ಅಂದ್ರೆ ಅದು ರಜತ್ ಮತ್ತೆ ತ್ರಿವಿಕ್ರಮ್ ಅವ್ರು ಮಾತಾಡ್ತಾರಂತ ಮಾತುಗಳು, ಅವ್ರು ಗಿಲ್ಲಿ ವಿಚಾರದಲ್ಲಿ ಮಾತಾಡಿದಂತ ಮಾತುಗಳಾಗಿರ್ಬೋದು, ತೋರಿಸಿದಂತ ಬಿಹೇವಿಯರ್ ಆಗಿರ್ಬೋದು, ಅದು ಸಿಕ್ಕಾಪಟ್ಟೆ ಗುಡ್ ವೇಲ್ ಇದೆ ಅಂತ ಅವ್ರು ಹೇಳ್ತಾ ಇದಾರೆ. ಬಟ್ ಗಿಲ್ಲಿ ಮಾತ್ರ ಸಿಕ್ಕಾಪಟ್ಟೆ ರಾಂಗ್ ಅಂತ ಹೇಳ್ತಾ ಇದಾರೆ. ರಜತ್ ಅವ್ರ ವಿಚಾರದಲ್ಲಿ ಯಾಕೆ ನನಗೆ ಸ್ವಲ್ಪ ಬೇಜಾರಾಯ್ತು ಅಂದ್ರೆ ಕಳೆದ ಸೀಸನ್ ಅಂತ ನಾವು ನೋಡ್ಕೊಂಡ್ರೆ ಗಿಲ್ಲಿ ಅವ್ರು ಈ ಸೀಸನ್ ಅಲ್ಲಿ ಯಾವ ತರ ಕಂಟೆಸ್ಟೆಂಟ್ ಗಳು ಸ್ವಲ್ಪ ಕಾಮಿಡಿ ಮಾಡೋದಾಗಿರ್ಬೋದು, ಉರ್ಸೋಕಾಗಿರ್ಬೋದು ಪ್ರಯತ್ನ ಪಡ್ತಾ ಇರ್ತಾರೆ ಟಾಂಟ್ ಮಾಡೋದಕ್ಕೆ. ಕಳೆದ ಸೀಸನ್ ಅಲ್ಲಿ ರಜತ್ ಅವ್ರು ಮಾಡ್ಕೊಂಡ್ ಬಂದಿದೆ, ಅದು ಜನಗಳಿಗೆ ಸ್ವಲ್ಪ ಹತ್ರ ಆಗಿದ್ದಾಗಿರ್ಬೋದು. ರಜತ್ ಅವ್ರ ಫೈನಲಿಸ್ಟ್ ವರ್ಗೂ ಬಂದಿದ್ದು ಸಹ ಆ ಒಂದು ಕಾರಣಕ್ಕೇನೆ. ಅವರ ಒಂದು ವ್ಯಕ್ತಿತ್ವ ಅಂತ ಬಂದಾಗ ಅವ್ರು ಏನೇ ಮಾಡಿದ್ರು ಕರೆಕ್ಟ್ ಅನ್ಸುವಂತ ರಜತ್ ಅವರು ಬೇರೆ ಕಂಟೆಸ್ಟೆಂಟ್ ಆತರ ಮಾಡ್ಬೇಕಾದ್ರೆ ಯಾಕೆ ಅವ್ರಿಗೆ ರಾಂಗ್ ಅನಿಸ್ತಾ ಇದೆ ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ತ್ರಿವಿಕ್ರಮ್ ಅವರು ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಹುಡುಗಿ ವಿಚಾರದಲ್ಲಿ ಒಂದು ಹುಡುಗಿ ಹತ್ರ ಮೊಟ್ಟೆ ಇಸ್ಕೊಂತ ತೂ ಅಂತ ಬೈದಂತ ತ್ರಿವಿಕ್ರಮ್ ಅವರು ಕಳೆದ ಸೀಸನ್ ಅಲ್ಲಿ ಒಂದು ಹುಡುಗಿ ಜೊತೆ ಸ್ನೇಹದಿಂದ ಇದ್ದಿದ್ದಕ್ಕೆ ತಾನೇ ಫೈನಲಿಸ್ಟ್ ಆಗಿದ್ದು, ಆ ಒಂದು ಬಾಳ್ನೆ ಇಷ್ಟಪಟ್ಟೆ ತಾನೇ ಜನಗಳು ಅಷ್ಟರವರೆಗೂ ತಲೆ ಮೇಲೆ ಇಟ್ಕೊಂಡು ಹೋಗಿದ್ದು ಅನ್ನೋದು ಯಾಕೆ ಮರಿತಾ ಇದಾರೆ ಅಂತ ನನ್ಗಂತೂ ಗೊತ್ತಾಗ್ಲಿಲ್ಲ. ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ನನ್ನ ಕಡೆಯಿಂದ ಪ್ರತಿನಿತ್ಯ 24x7 ಲೈವ್ ಅಪ್ಡೇಟ್ಸ್ ಆಗಿರ್ಬೋದು, ಫ್ರೋಮ್ ಅಪ್ಡೇಟ್ಸ್ ಆಗಿರ್ಬೋದು, ಅಂಡ್ ಎಪಿಸೋಡ್ಸ್ ನ ರಿವ್ಯೂಸ್ ಆಗಿರ್ಬೋದು ಬರ್ತಾನೆ ಇರುತ್ತೆ. ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನನ್ನ ಕಡೆಯಿಂದ ಇವತ್ತಿನಿಂದ ಆದ್ರೆ ಲೈವ್ ಸಹ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಮಲ್ಲಿ ಯಾರೆಲ್ಲರೂ ಇಂಟ್ರೆಸ್ಟ್ ಇದೀರಾ ಲೈವ್ ನಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ಕಾಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸ್ಕೊಳಕ್ಕೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ. ನಿನ್ ಕಡೆಯಿಂದ ಕಾಮೆಂಟ್ ಮಾಡಿ ಓಕೆ ಲೈವ್ ಮಾಡಿ ಅಂತ ಏನಾದ್ರು ಬಂದ್ರೆ ನಾನು 100% ಲೈವ್ ಸಹ ಮಾಡ್ತೀನಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.